ಚಾರ್ಟರ್ ಆಫ್ ಡಿಮಾಂಡ್ ಮೇಲೆ ವೇಜ್ ಡಿವಿಷನ್ನು ಎಲ್ಲ ನಾವು ಸಾರ್ಟ್ ಔಟ್ ಮಾಡ್ತೀನಿ ಅಂತ KGF ಅಲ್ಲಿ ಬಂದು ನಮಗೆ ಭರವಸೆ ಕೊಟ್ಟರು. ಆಮೇಲೆ ಈಗ ನಾವು ಅಜಿಟೇಷನ್ ಹೋಗ್ತೀವಿ ಅಂತ ಲೆಟರ್ ಕೊಟ್ಟ ಮೇಲೆ ಅಜಿಟೇಷನ್ಗೆಲ್ಲ ಹೋಗಬೇಡಿ, ಮಾತುಕತೆ 19th ಇದೆ, ಎಲ್ಲರನ್ನೂ ಕರೆಸಿದ್ದೀವಿ, ಕೋರ್ಡಿನೇಷನ್ ಆಗಿ ನೀವು ಬನ್ನಿ, ಅಲ್ಲಿ ಮಾತಾಡಿ ಒಂದು ನಿರ್ಧಾರ ತಗೊಳ್ಳೋಣ ಅಂತ ನಮಗೆ ಭರವಸೆ ಕೊಟ್ಟರು. ಇವತ್ತಿನ ದಿನ ಇಲ್ಲಿ ಬ್ಯಾಂಗ್ಳೂರು ಕಲಾಮಂದಿರಲ್ಲಿ ಮೀಟಿಂಗ್ ನಡೀತು. ಇದರಲ್ಲಿ ಮೈಸೂರು, ಬ್ಯಾಂಗ್ಳೂರು, KGF ಕಾಂಪ್ಲೆಕ್ಸ್ ಸೇರಿದಂಥ ಎಲ್ಲ ಯೂನಿಯನ್ಗಳಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ದೀವಿ. ಇದರಲ್ಲಿ ಇವತ್ತು ಏನಂದರೆ ಅವರು ನಮಗೆ 4 ಲೇಬರ್ ಕೋಡ್ ಬಗ್ಗೆ ಎಕ್ಸ್ಪ್ಲನೇಷನ್ ಮಾಡ್ತಾ ಇದ್ದಾರೆ. ಆ 4 ಲೇಬರ್ ಕೋಡು ಇಂಪ್ಲಿಮೆಂಟ್ ಆಗುತ್ತೆ. ಆ 4 ಲೇಬರ್ ಕೋಡ್ ಮೇಲೆ ನಿಮಗೆ ಒಳ್ಳೆಯದು ನಡೆಯುತ್ತೆ. ಆದ್ದರಿಂದ ನಮಗಿನ್ನೂ ಟೈಮ್ ಕೊಡಿ ಅಂತ ಹೇಳ್ತಾ ಇದ್ದಾರೆ. ನಮ್ಮ ಯೂನಿಯನ್ ಎಲ್ಲ ಕೋರ್ಡಿನೇಷನ್ ಆಗಿ ಅವ್ರಿಗೆ ಕೇಳಿದ್ದೇನೆಂದರೆ, ಆಯಿತು 4 ಲೇಬರ್ ಕೋಡು ನಾಳೆ ಇರುವ ಅದು ಸಮಸ್ಯೆ, ಇವತ್ತು ನಮಗೆ ಕರೆದಿದ್ರಲ್ಲ, ಇವತ್ತು ನೀವು ಏನು ಅನೌನ್ಸ್ ಮಾಡ್ತೀರಾ, ವೇಜ್ ಹೈಕ್ ಏನು, ಸರ್ವಿಸ್ ಗ್ರ್ಯಾಜುಟಿ ಮೇಲೆ ನಿಮ್ಮ ಆನ್ಸರ್ ಏನು, ಏನು ಪ್ರಪೋಸಲ್ ನೀವು ತಂದಿದ್ದೀರಾ ಅಂತ ಕೇಳಿದರೆ, ಇವತ್ತು ಏನು ಪ್ರಪೋಸಲ್ ನಾವು ತಂದಿಲ್ಲ, ನೀವು ಕಾಯಬೇಕಾಗಿದೆ, ಒಳ್ಳೆಯದು ನಡೆಯುತ್ತೆ, ಬಿ ಪೇಷನ್ಸು, ನಿಮ್ಮ ಕಾರ್ಮಿಕರಿಗೆಲ್ಲ ತಿಳಿಸಿ ಅಂತ ಹೇಳಿದ್ದಾರೆ. ಇವಾಗ ಏನು ನಡೀತೋ ಅದರಲ್ಲಿ ಯೂನಿಯನ್ಗೆ ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ, ನಮಗೆ ಬಂದ್ಬಿಟ್ಟು ಏನು ಡೆವಲಪ್ಮೆಂಟ್ಸ್ ಇಲ್ಲಿ ನಡೆದಿಲ್ಲ. ಅದರಿಂದ ಈ ವಿಷಯನ ಕಾರ್ಮಿಕರ ಹತ್ರ ನಾವು ತಗೊಂಡ್ಬರ್ತೀವಿ. ಕಾರ್ಮಿಕರು ಏನು ಹೇಳ್ತಾರೋ ಅದ್ರ ಬಗ್ಗೆ ಯೂನಿಯನ್ ಕೇಳಿ ಇನ್ನು ಮುಂದಿನ ದಿನಗಳಲ್ಲಿ ಈ ಕೋಆರ್ಡಿನೇಷನ್ ಕಮಿಟಿ ಒಗ್ಗಟ್ಟಾಗಿದ್ದು ಯಾವುದೇ ಬಂದ್ರೇನು ಯಾವುದೇ ಏನೇ ಇದ್ರು ಕಾರ್ಮಿಕರು ಏನು ಹೇಳ್ತಾರೆ ಅದಕ್ಕೆ ನಾವು ಒಬ್ಬೆ ಮಾಡಿ ಮುಂದುವರಿಸ್ತೀವಿ ಅಂತ ಈ ಮೂಲಕ ನಿಮಗೆ ತಿಳಿಸ್ತಾ ಇದ್ದೀವಿ. ಏನಂತ ಹಂಗಂದ್ರೆ ಮತ್ತೆ ಯಾಕೆ ನಮ್ದನ್ನ ಮಾತ್ರ ಕರೆದಿಲ್ಲ? ಅದು ಬೇಕಾದಕ್ಕೆಲ್ಲ ಎಲ್ಲ ಆರ್ಥಿಕ ಬಂಧುಗಳೇ, ಇವಾಗ ಮಾತುಕತೆ ಏನಂದರೆ ಕೊಂಚಕ್ಕಿಲ್ಲ ಬಂದಿದ್ದು BKW ಸ್ಟೇಜಲ್ಲಿ ಏನು ಮಾತುಕತೆ ನಡೀತೆ ಅದೇ ಮಾತುಕತೆ UK ಸ್ಟೇಜಲ್ಲಿ ನಡೀತೆ. ಆ ಮಾತುಕತೆಯೇ ನಾಗರಾಜ್ ಸರ್ ಬಂದರು, ಸಮೀರ್ ಸರ್ ಬಂದರು, ಅದೇ ಮಾತುಕತೆ ಅವ್ರ ಲೆವೆಲಲ್ಲೂ ನಡೀತಾ ಇದೆ. ಇನ್ನು ಅವ್ರ ಮೇಲೆ ಇನ್ನೊಂದು ಸ್ಟೇಜ್ ಬಂದಿದ್ದಾರೆ, ಸೇಮ್ ಮಾತುಕತೆ ನಡೀತಾ ಇದೆ. ಇದನ್ನು ಹೋಗಿ ಪುನಃ 2 ವರ್ಷದಿಂದ ನಾವು ವರ್ಕರ್ಗೆ ಹೇಳೋಕ್ಕೆ ಸಾಧ್ಯನೇ ಇಲ್ಲ. ವರ್ಕರ್ ಒಪ್ಪೋದಿಲ್ಲ ಈ ಪರಿಸ್ಥಿತಿಯಲ್ಲಿ. ನಾವು ಏನು ಕೇಳಿದ್ದೀವಿ, ಆಯಿತು ಫೈನಲ್ ಆಗಿ ಲೇಬರ್ ಕೋಡ್ ಬಂದಿದೆ, ಓಕೆ ಲೇಬರ್ ಕೋಡ್ ಅಕ್ಸೆಪ್ಟ್ ಮಾಡೋಣ, ಏನಾದರೂ ಮಾತಾಡೋಣ. ಗ್ರ್ಯಾಜುಯಿಟಿಗೆ ಲೇಬರ್ ಕೋಡ್ಗೆ ಸಂಬಂಧ ಇಲ್ಲ, ಗ್ರ್ಯಾಜುಯಿಟಿ ಇಂಪ್ಲಿಮೆಂಟ್ ಮಾಡಬೇಕಾಯ್ತು. ನಾವು ಇಷ್ಟು ಕೊಡ್ತೀವಿ, ಇಷ್ಟು ಲೆವೆಲಲ್ಲಿ ಎಷ್ಟಿಂದ ಎಷ್ಟು ಕೊಡ್ತೀವಿ ಅಂತ ಅವರು ಒಂದು ಎಕ್ಸ್ಪ್ಲೈನ್ ಮಾಡಿದ್ದಾರೆ. ಅದನ್ನು ಏನಿಲ್ಲ. ಫಸ್ಟ್ ಮೀಟಿಂಗಲ್ಲಿ ಈ 10th ಮೀಟಿಂಗ್ ಮುಗಿದ ಮೇಲೆ ಏನು ಮಾತಾಡಿದ್ರು ಅದೇ ಮಾತು ಇಷ್ಟುವರೆಗೆ ನಡೀತಾ ಇದೆ. ಮತ್ತು ನಮಗೆ ಇದರಲ್ಲಿ ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ. ಏನಿದೆ ಕೋರ್ಡಿನೇಷನ್ ಡಿಸೈಡ್ ಮಾಡಿಬಿಟ್ಟು ಮುಂದಿಗೆ ನಾವು ಏನು ಮಾಡಬೇಕಂತ ನೆಕ್ಸ್ಟ್ ಹೇಳ್ತೀವಿ. ಮತ್ತಿನ್ ಯಾವುದಕ್ಕೋಸ್ಕರ ಅವರು ಇವತ್ತು ಮೀಟಿಂಗ್ ಕರೆದಿದ್ದಾರ? ಅದು ಏನು ಯಾರಕ್ಕೋಸ್ಕರ ಅಂತ ಗೊತ್ತಿಲ್ಲ. ಇಲ್ಲ, ಇಫ್ ಇನ್ ಕೇಸು ಒಂದು ಮಾತುಕತೆಗಾದ್ರೂ ಕರೆದಿರ್ಬೇಕು. ನೀವು ಹೇಳ್ತಿರೋ ಲೆಕ್ಕ ನೋಡಿದ್ರೆ ಏನು ಮಾತುಕತೆ ಆಗಿಲ್ಲ ಅಂತಂದಿರ. ಮತ್ತಿನ್ ಯಾವುದಕ್ಕೋಸ್ಕರ ಮೀಟಿಂಗ್ ಕರೆದಿದ್ದಾರೆ ಅಂದ್ಬಿಟ್ಟು ಎಲ್ಲಾರ್ದು ಇದು ಹೆಂಗಿದೆ ಅಂದ್ರೆ ನಾನು ಒಪ್ಪಲ್ಲ. ಡೆವಲಪಿಂಗ್, ವಿ ಆರ್ ಕೀಪ್ ಆನ್ ವರ್ಕಿಂಗ್ ಆನ್ ಇಟ್. You people will be considered. ಯಾಕಂದ್ರೆ ನಮ್ಮ ಹುಡುಗರು ಯಾರು ಧೈರ್ಯವಾಗಿ ಮುಂದೆ ಮಾತಾಡೋಕ್ಕೂ ಆಗಲ್ಲ. ಅವ್ರು ಕೇಳಿರೋ ಪ್ರಶ್ನೆಗಳು ನಾವು ಕೇಳ್ತಿದ್ದೀವಿ ಅಷ್ಟೇ. ಎಂತಕ್ಕಂದ್ರೆ ಅವ್ರಿಗೂ ಉತ್ತರಗಳು ಬೇಕಲ್ಲ. ತುಂಬ ಜನ ಬಂದಿದ್ದಾರೆ, ಅವ್ರು ಯಾರಿಗೂ ಬಾಯ್ ಬಿಟ್ಟು ಕೇಳೋಕ್ಕಾಗ್ತಿಲ್ಲ. ಅದಕ್ಕೆ ಡೈರೆಕ್ಟಾಗಿ ಕೇಳ್ತಿರೋ ಇದು 19ನೇ ತಾರೀಕು ಮೀಟಿಂಗ್ ಕರೆದಿದ್ದಾರೆ ಅಂತ ಗೊತ್ತಾಯಿತು. ಆ ಮೀಟಿಂಗ್ ಕರೆದಿರೋ ಉದ್ದೇಶ ಕಂಪ್ಲೀಟ್ ಆಗಿಲ್ಲ ಅಂದಮೇಲೆ ಇನ್ನು ಯಾವ ಸಂಪತ್ತು ಕರೆದಿದ್ದಾರೆ ಅಂದ್ಬಿಟ್ಟು ನಮ್ಮ ಪ್ರಶ್ನೆ. ಇದಕ್ಕೆ ಉತ್ತರ ನಿಮ್ಮ ಮಾಡ್ತಾ ಇದ್ದೀವಿ ಅದ್ರ ಮೇಲೆ. ಆದ್ದರಿಂದ ನಮಗೆ ಟೈಮ್ ಬೇಕು. ಸರ್ವಿಸ್ ಗ್ರ್ಯಾಜುಟಿ ಮೇಲೆ ಕೆಲಸ ಮಾಡ್ತಾ ಇದ್ವಿ. ಸೀರಿಯಸ್ ಡಿಸ್ಕಷನ್ಸ್ ಆರ್ ಗೋಯಿಂಗ್ ಆನ್. ಫೈನಾನ್ಷಿಯಲ್ ಟೀಮ್ಗೆ ತಗೊಂಡು ಹೋಗಬೇಕು. ಅದಕ್ಕೆಲ್ಲ ಸ್ವಲ್ಪ ನಮಗೂ ಟೈಮ್ ಇದೆ. ನಮಗೂ ಕೆಲವು ರೂಲ್ಸ್ ಎಲ್ಲ ಇದೆ. ಲೇಬರ್ ಕೋಡ್ ರೂಲ್ಸ್ ಬಂದಮೇಲೆ ಆ ರೂಲ್ಸಲ್ಲಿ ಏನೇನು ಬರುತ್ತೆ ಅಂತ ನಾವು ವೆಯ್ಟ್ ಮಾಡ್ತಾ ಇದ್ವಿ. ಅದು ಬಂದಮೇಲೆ ನಿಮಗೆ ಲೋವರ್ ವೇಜಾ ಮಿನಿಮಮ್ ವೇಜಾ ನಾವು ಅನೌನ್ಸ್ ಮಾಡೋದು ನಮ್ಮ ಕಾಂಟ್ರಿಬ್ಯೂಷನಿಂದ ಹೆಚ್ಚಿಗೆ ಆಗಿಬಿಡುತ್ತಾ ಇಲ್ಲ ಕಡಿಮೆ ಆಗುತ್ತಾ, ಆ ರೂಲ್ಸ್ ಬರೋ ತನಕ ನಾವು ಹೇಳೋಕ್ಕೆ ಆಗೋದಿಲ್ಲ. ಆದ್ದರಿಂದ ನೀವು ಸ್ವಲ್ಪ ತಡೀರಿ, ವೆಯ್ಟ್ ಮಾಡಿ, ಪೇಷಂಟ್ ಆಗಿರಿ. ಇದೇ ಇವತ್ತು ಮೀಟಿಂಗ್ ನಡೆದಿತ್ತು. ನೆಕ್ಸ್ಟ್ ಡೇಟ್ ಕೊಟ್ಟಿಲ್ವಣ್ಣ?
ಡೇಟು ಶಾರ್ಟ್ಲಿ. ಓಕೆ ಡೇಟ್ ಶಾರ್ಟ್ಲಿ. ಇವಾಗ ಶಾರ್ಟ್ಲಿ ಅಂತ 21 ತಿಂಗಳಿನಿಂದ ಶಾರ್ಟ್ಲಿ ಆಗಿದೆ 21 ತಿಂಗಳು ಸಾಕಾಗಿಲ್ಲ ಅವ್ರಿಗೆ ಮಾತಾಡಕ್ಕೆ. ನಿರ್ಧಾರ ಮಾಡ್ತಕ್ಕಂಥದ್ದು ಈ ಜನಗಳಿಗೆ ಕಾರ್ಮಿಕ ಬಂಧುಗಳಿಗೆ ಮೋಸ ಮಾಡ್ತಕ್ಕಂಥ ಸುಮಾರ 21 ತಿಂಗಳು ಸಾಕಾಗಿಲ್ವಲ್ಲ ಅವ್ರಿಗೆ ಕಾರ್ಮಿಕರು ಡಿಸೈಡ್ ಮಾಡಕ್ಕೆ. ಯಾವುದೇ ಒಂದು ಪೇಷನ್ಸ್ ತಗೊಳ್ಳೋದಕ್ಕೆ ಇನ್ಮೇಲೆ ಗಡುವು ಕೊಡೋದಿಲ್ಲ. ಈಗ ನೀವು ತೀರ್ಮಾನ ಮಾಡ್ತಕ್ಕಂಥ ಧೈರ್ಯ ಇದ್ದರೆ ನೀವು ಪಾರ್ಲಿಮೆಂಟ್ಗೆ ಹೋದ್ರೂ ನಾವು ಮಾತನಾಡೋದು ದಿಲ್ಲಿದೆ, ಏನು ಕಾರ್ಪೊರೇಟ್ ಆಫೀಸ್ಗೆ ಬಂದ್ರೂ ನಾವು ಮಾತಾಡೋದು ದಿಲ್ಲಿದೆ. ಎಲ್ಲಿ ನಿಲ್ಲಿಸಿದ್ರು ಕೂಡ ನಾವು ಪ್ರಾಣ ಕೊಡೋದಕ್ಕೂ ಸಿದ್ಧವಾಗಿದ್ದೀವಿ. ನಾವು ಕಾರ್ಮಿಕರ ಪರವಾಗಿ ನಿಂತಿದ್ದೀವಿ. ನಾವು ಕಾರ್ಮಿಕರಿಗೋಸ್ಕರ ಪ್ರಾಣ ಕೊಡೋದಕ್ಕೂ ಸಿದ್ಧವಾಗಿದ್ದೀವಿ. ಈ ಒಂದು ಹೋರಾಟ ಇಷ್ಟರಲ್ಲೇ ಬಿಡೋದಿಲ್ಲ. ನೀವು ತೀರ್ಮಾನ ಮಾಡಿಕೊಳ್ಳೋದಾದರೆ ದಯವಿಟ್ಟು ಇವತ್ತು ಮಾಡಿ, ಇಲ್ಲ ಅಂತಂದರೆ ನೀವು ದಯವಿಟ್ಟು ನಮ್ಮನ್ನು ಪದೇ ಪದೇ ಇಲ್ಲಿ ಕರೆಸಬೇಡಿ. ಬೆಳಗ್ಗೆ 2 ಗಂಟೆ ಅಂತ ಹೇಳಿದರೆ 2 ಗಂಟೆಗೆ ಬಂದವ್ರನ್ನ ಈ ಮಾತು ಹೇಳೋದಕ್ಕೆ ರಾತ್ರಿ ಇಷ್ಟೊತ್ತಾಗಿದೆ. ನಾವು ಇಲ್ಲಿ ಮೈಸೂರಿಗೆ ಹೋಗಬೇಕು, ಇಲ್ಲಿಂದ ಬೆಂಗಳೂರಿಂದ KGF ಹೋಗಬೇಕು. ಮತ್ತು ಪಾಲಕ್ಕಾಡ್ನವ್ರು ಬಂದಿದ್ದಾರೆ. ಇವ್ರಿಗೆ ಊಟ ವೆಚ್ಚ ಎಲ್ಲ ಯಾರು ಕೊಡ್ತಾರೆ? ಯಾರಪ್ಪ ಕೊಡ್ತಾರೆ ನಮಗೆ? ನಾವು 100-150 ರೂಪಾಯಿ ಕೂಲಿ ಮಾಡೋರು. 850 ರೂಪಾಯಿ ಇವತ್ತಿಗೆ 850 ಇಲ್ಲ 800 ರೂಪಾಯಿ ನಮಗೆ ಕೂಲಿ ಕೊಡ್ತಾ ಇರೋದು. ಎಷ್ಟು ಕೂಲಿ ಮಾಡಿದ್ರೆ ನಾವು ಇಲ್ಲಿಗೆ ಬಂದು ಹೋಗೋದಕ್ಕೆ ಚಾರ್ಜ್ ಆಗುತ್ತೆ? ಈ ಒಂದು ವಿಷಯದಲ್ಲಿ ದಯವಿಟ್ಟು ಕಾರ್ಮಿಕ ಬಂಧುಗಳೇ ಯಾರು ಕೂಡ ಶಾಮೀಲಾಗಬೇಡಿ, ಯಾರು ಬ್ಲೈಂಡ್ ಆಗಿ ಯೋಚನೆ ಮಾಡಬೇಡ್ರಿ. ಇನ್ಮೇಲೆ ಇಷ್ಟೇನಾ ನಮ್ಮ ಗತಿ ಅಂತ ಯೋಚನೆ ಮಾಡಬೇಡಿ. ಏನು ಈ ಒಂದು ಮುಚ್ಚಿನ ಇಲ್ಲ, ಈ ಒಂದು ಹೋರಾಟದಲ್ಲಿ ದಯವಿಟ್ಟು ಯಾರೇ ಆಗಲಿ ಮನಸ್ಸು ಸೋಲಬಾರ್ದು. ದಯವಿಟ್ಟು ಏನೇ ಇದ್ರು ಕೂಡ ಹೋರಾಟಕ್ಕೆ ನಾವೆಲ್ಲ ಸಜ್ಜಾಗಿದ್ದೀವಿ ಅಂತ ಹೇಳ್ಬಿಟ್ಟು ಈ ಮೂಲಕ ತಿಳಿಸ್ತಾ ಇದ್ದೀವಿ. ಥ್ಯಾಂಕ್ ಯು ಸರ್. ಎಲ್ಲರಿಗೂ ನಮಸ್ಕಾರ. ಏನೇನು ಒಳಗಡೆ ನಡೆದಿದೆ ಅಂದರೆ ಎಲ್ಲರೂ ಲೀಡರ್ಸು ಪ್ರೆಸಿಡೆಂಟ್ಸು ನಿಮ್ಮ ಮುಂದೆ ಮಾತಾಡಿದ್ದಾರೆ. ಇವತ್ತು ಏನು ನಡೆದಿದೆ ಅಂದರೆ ಸುಮ್ಮನೆ ಕರೆದು ನಿಮ್ಮದು ಅಂಡರ್ ಪ್ರಾಸೆಸ್ ಕಾರ್ಪೊರೇಟ್ನಲ್ಲಿ ಮಾತಾಡ್ತಾ ಇದ್ದೀರಿ. 4 ಲೈನ್ ಕೋರ್ಸ್ ಬಂದ ಮೇಲೆ ನಿಮಗೆಲ್ಲ ಮಾಡಿಕೊಡ್ತೀವಿ, ಗ್ರ್ಯಾಜುಯಿಟಿ ಕೊಡ್ತೀವಿ, ಪೇಮೆಂಟ್ ಹೈಕ್ ಮಾಡ್ತೀವಿ, ಅದೇನಿಂದ ಮಾಡೋಣ. ಇಟ್ ಈಸ್ ವೆರಿ ಸಿಂಪಲ್. ನಮ್ಮ EKWL ಇದ್ರೇ ನಮಗೆ ಸಾಕು. ನಾವು ಏನು ಕೇಳಿದ್ದೀವಿ ಅಂದರೆ, ಸರ್ ದಯವಿಟ್ಟು ನಮ್ಮದು ಡೇಟ್ ಆಫ್ ಜಾಯ್ನಿಂಗು ಗ್ರ್ಯಾಜುಯಿಟಿ ಡಿಕ್ಲೇರ್ ಮಾಡಿಕೊಡಿ, ನೀವು ಮಾಡುವಾಗ ಮಾಡಿ ಆ ಥರ ಕೊಡಿ ಅಂತ ಒಂದು ಮಾತು ಹೇಳನ್ನು ಕೇಳಿದ್ವು. ಮಾತಾಡಿಲ್ಲ. ಪೇಮೆಂಟ್ ಹೈಕ್ ಮಾಡಿ, ನೀವು ಇಷ್ಟು ದೊಡ್ಡವರು ಕಾರ್ಪೊರೇಟ್ನಲ್ಲಿಂದ ಬಂದಿದ್ದೀರಾ, ಇಷ್ಟು ದೊಡ್ಡ ಬಿಲ್ಡಿಂಗಲ್ಲಿ ಮೀಟಿಂಗ್ ನಡೆಸ್ತಾ ಇದೆ. 19th ಮೀಟಿಂಗ್ ಅಂದ್ರೆ KGF ಇಲ್ಲ, ಓವರಾಲ್ ಕೋರ್ಡಿನೇಷನ್ ಪರವಾಗಿ KGF ಬೆಂಗಳೂರು ಮೈಸೂರಿನಲ್ಲಿ ನಾವು ಕಾರ್ಮಿಕರಿಗೆ ಹೇಳ್ಬಿಟ್ಟು ಬಂದಿದೆ. ಏನೋ ಒಂದು ಗುಡ್ ಮೆಸೇಜ್ ಹೇಳ್ತೀವಿ ಅಂದ್ರೆ ಹೇಳ್ಬಿಟ್ಟು ಬಂದಿದೆ. ಇಲ್ಲಿ ಆ ಥರ ಏನೂ ಇಲ್ಲ. ಮಾತಾಡ್ತಾ ಇದ್ದಾರೆ. ಲಾಸ್ಟ್ ಟೈಮ್ ಏನು 10 ಮೀಟಿಂಗ್ನಲ್ಲಿ ಮಾತಾಡಿರೋದನ್ನೇ ಮಾತಾಡ್ತಾ ಇದ್ದಾರೆ. ಈ ಟೈಮು ಬಂದಿರೋರು ಸುಮಾರು ಎಕ್ಸಿಕ್ಯೂಟಿವ್ ಡೈರೆಕ್ಟರ್ HR ಬಂದಿದ್ದಾರೆ, CGM HR ಕಾರ್ಪೊರೇಟ್ ಬಂದಿದ್ದಾರೆ, KGFಲಿಂದ ಬಂದಿದ್ದಾರೆ, ಬೆಂಗಳೂರಿಂದ ಬಂದಿದ್ದಾರೆ, ಮೈಸೂರಿನಿಂದ ಬಂದಿದ್ದಾರೆ, HR ED ಬಂದಿದ್ದಾರೆ, ತಮಿಳ್ನಾಡು. ಇಷ್ಟು ಅವರೆಲ್ಲ ಬಂದು ಒಂದು ಅಶ್ಯೂರೆನ್ಸ್ ನನಗೆ ಕೊಟ್ಟಿಲ್ಲ. ಅಶ್ಯೂರೆನ್ಸ್ ಅವ್ರು ಕೊಡೋದು ಏನಿದೆ, ನಿಮ್ಮದು ಮಾತಾಡ್ತಾ ಇದ್ದೀವಿ, ಪೇಷನ್ಸ್ ಆಗಿರಿ, ಹೋರಾಟಕ್ಕೆ ಹೋಗಬೇಡಿ, ಏನಿದೆ ನಾವು ಮಾಡಿಕೊಡ್ತೀವಿ, ಸ್ವಲ್ಪ ಟೈಮ್, ಸ್ವಲ್ಪ ಅಂದರೆ ಏನು ನಾಳೆ, ಇಲ್ಲಾಂದರೆ ನಾಳೆ, ಆ ಥರ ಇಲ್ಲ. 4 ಕೋಡ್ ಡಿಕ್ಲೇರ್ ಇವತ್ತು ನೈಟ್ ಆಗಿದ್ರೆ ನಾವು ಮಾಡಿಕೊಡ್ತೀವಿ. 4 ಕೋಡ್ ಇರಲಿ, ಆಗುತ್ತೋ ಇಲ್ಲಾಂದರೆ ಹೋಗುತ್ತೋ. ನಾವು ಚಾರ್ಟರ್ ಆಫ್ ಡಿಮ್ಯಾಂಡ್ ಕೊಟ್ಟು ಸುಮಾರು 24 ಮಂತ್ಸ್ ಕಾಯ್ತಾ ಇದ್ದೀವಿ. ನನಗೆ ಯಾಕೆ ನೀವು ಏನೋ ಅಶ್ಯೂರೆನ್ಸ್ ಕೊಟ್ಟಿಲ್ಲ? ಸೊ 10ರಿಂದ 20 ಯಾವ ಪ್ರೆಸಿಡೆಂಟ್ ಜನರಲ್ ಸೆಕ್ರೆಟರಿ ನಾವು ಅದೇ ಬಗ್ಗೆ ಕೇಳ್ತಾ ಇದ್ದೀವಿ. ಅವರು ಅದೇ ಥರ ಹೇಳ್ತಾ ಇದ್ದಾರೆ, ನೋಡೋಣ ಮಾಡೋಣ ಅಂತ ಹೇಳ್ತಾ ಇದ್ದಾರೆ. ಆ ಥರ ಬಿಡಕ್ಕೆ ಆಗೋದಿಲ್ಲ. ನಮ್ಮ ಕಾರ್ಮಿಕರು ಡಿಸಿಷನ್, ನಮ್ಮ ಕೋರ್ಡಿನೇಷನ್ ಡಿಸಿಷನ್ ಏನು ತಗೊಳ್ತಾರೆ ಅದು ಮಾಡೋಕ್ಕೆ ನಾವೆಲ್ಲ ತಯಾರಾಗಿರಬೇಕು. CITU Coordination Committee, Non-Profit Coordination Committee. Thank you, comrades.